ಪ್ರಹ್ಲಾದ್ ಜೋಶಿ ಅವರನ್ನ ಸೋಲಿಸೋದೆ ನಮ್ಮ ಧರ್ಮ ಯುದ್ಧ. ನಾಯಕರನ್ನ ತುಳಿಯುವ ಕೆಲಸ ಮಾಡಿದ್ದಾರೆ, ಅಭಿವೃದ್ಧಿ ಮಾಡಿಲ್ಲ. ಬಿಜೆಪಿ ಅಭ್ಯರ್ಥಿ ಜೋಶಿ ವಿರುದ್ಧ ದಿಂಗಾಲೇಶ್ವರ ಶ್ರೀಗಳು ವಾಗ್ದಾಳಿ ಮಾಡಿದ್ದಾರೆ. 20 ವರ್ಷಗಳ ಕಾಲ ಇವರು ಏನು ಕೆಲಸ ಮಾಡಿದ್ದಾರೆ, ತಂದ ಅನುದಾನವನ್ನ ಎಲ್ಲಿ ಹಂಚಿದ್ದಾರೆ ಸರ್ವೆ ಮಾಡಿ. 15 ವರ್ಷಗಳಿಂದ ಮಠ ಮಂದಿರಗಳಿಗೆ ಅನುದಾನ ಕೊಟ್ಟಿಲ್ಲ. ಬಿಜೆಪಿಯ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿಗೆ ಮಾನ ಮರ್ಯಾದೆ ಇದೆಯಾ? ಹುಬ್ಬಳ್ಳಿಯಲ್ಲಿ ಜೋಶಿಯನ್ನ ನೇರಾನೇರವಾಗಿ ಪ್ರಶ್ನೆ ಮಾಡಿದ್ದಾರೆ ದಿಂಗಾಲೇಶ್ವರ ಶ್ರೀಗಳು. ಅದು ಈಗೂ ಕೂಡ ಆ ವಿಷಯಕ್ಕೆ ನಾವು ಬದ್ಧರಾಗಿದ್ದೇವೆ. ಜೋಶಿ ಅವರನ್ನು ಸೋಲಿಸೋದೇ ನಮ್ಮ ಧರ್ಮಯುದ್ಧ ಅಂತಕ್ಕಂಥದ್ದನ್ನು ಇಂದೂ ಕೂಡ ಹೇಳಲಿಕ್ಕೆ ಇಚ್ಛಪಡ್ತೇವೆ ಅಂತಕ್ಕಂಥದ್ದು. ನಮ್ಮ MP ಯಾರು ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ ಅಜ್ಜಾರೆ ಅಂತಕ್ಕಂಥ ಮಾತನ್ನ ಸಾಮಾನ್ಯ ಜನಗಳು ಹೇಳುವಂತಹ ಪರಿಸ್ಥಿತಿಗೆ ಬಂದಾಗಿದೆ. ಬಹುಶಃ 20 ವರ್ಷಗಳ ಅಧಿಕಾರದ ಅವಧಿಯಲ್ಲಿ ಇವರು ಏನು ಕೆಲಸ ಮಾಡಿದ್ರು ಅಂತಕ್ಕಂಥದ್ದನ್ನು ನಾವು ವಿಚಾರ ಮಾಡಬೇಕಾಗಿದೆ. 15 ವರ್ಷಗಳಿಂದ ಇಲ್ಲಿರ್ತಕ್ಕಂತಹ ಕೆಲವು ವೀರಶೈವ ಲಿಂಗಾಯತ ಮಠಗಳಿಗೆ ಮತ್ತು ಇತರೆ ಧಾರ್ಮಿಕ ಸಂಸ್ಥೆಗಳಿಗೆ ನಾವು ಅನುದಾನವನ್ನು ಕೊಡಬೇಕಂತ ಬೇಡಿಕೆ ಇಟ್ಟಾಗೂ ಕೂಡ 15 ವರ್ಷ ಕೇವಲ 5 ಲಕ್ಷ ರೂಪಾಯಿ ಅನುದಾನವನ್ನು ಕೊಡಲಿಕ್ಕೆ ಆಗದೇ ಇರುವಂತಹ ಇಂತಹ ದುರ್ಬಲ ಕೇಂದ್ರ ಸಚಿವರನ್ನ ಈ ಕ್ಷೇತ್ರದಿಂದ ಬದಲಾವಣೆ ಮಾಡಬೇಕಂತಕ್ಕಂತಹ ವಿಚಾರದಲ್ಲಿ ಎರಡು ಮಾತಿಲ್ಲ ಅಂತಕ್ಕಂಥದ್ದು. ಮಾನ ಮರ್ಯಾದೆ ಇತ್ತು ಅಂತಂದ್ರೆ ನಮ್ಮ ಮಠಗಳನ್ನ ದುರ್ಬಳಕೆ ಮಾಡಿಕೊಳ್ಳೋದನ್ನ ಇಲ್ಲಿಗೆ ನಿಲ್ಲಿಸಬೇಕು ಅಂತಕ್ಕಂತಹ ಒಂದು ಸೂಚನೆಯನ್ನ ಆ ಜೋಶಿ ಅವರಿಗೆ ಕೊಡ್ಲಿಕ್ಕೆ ಇಚ್ಛಪಡ್ತೇನೆ.